ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಅಂದ್ಬಿಟ್ಟು ಇವಾಗ ಫುಲ್ ಕತ್ಲಾಗಿದೆ. ಫುಲ್ ಆಗಿಲ್ಲ, ಒಂದು ಸ್ವಲ್ಪ ಕತ್ಲಾಗಿದೆ. ಇವಾಗ ಟೈಮ್ ಅಂದ್ಬಿಟ್ಟು 5:30 ಆಗಿದೆ. ಇವಾಗ ನನ್ನ ಇದು ನಾನು ಊರಿಗೆ ಹೋಗೋ ಸೆಕೆಂಡ್ ಪಾರ್ಟ್ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನನೇ ವ್ಲಾಗ್ ಎಂಡ್ ಮಾಡಿದೆ. ಸರಿ, ನನ್ನ ಸಂಜೆಯಿಂದ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂಥೇಳಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಇದು ನಿಮ್ಮ ಜೊತೆ ಅಲ್ಲದೆ ನನಗೆ ಮೆಮೊರಿ ಆಗಿರುತ್ತೆ. ಹಾಗಾಗಿ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮಧ್ಯಾಹ್ನ ಊಟ ಮಾಡಿರೋ ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ವಾಶ್ ಮಾಡಿದ್ದೀನಿ. ಸೆಲ್ಫ್ ಎಲ್ಲ ಇತ್ತು, ಅದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗೆಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇವಾಗ ಬಂದುಬಿಟ್ಟು ಅಡುಗೆಗೆ ಏನು ಮಾಡ್ತೀನಿ ಅಂಥೇಳಿನೂ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಮತ್ತು ನಾನು ನಿನ್ನೆ ಪನ್ನೀರ್ ಚಪಾತಿ ರೋಲ್ ಮಾಡಿದ್ನಲ್ವ, ಚಪಾತಿ ಪನ್ನೀರ್ ರೋಲ್ ಮಾಡಿದ್ನಲ್ವ, ಅದು ರೆಸಿಪಿ ಆದರೆ ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ಲೆಂತಿ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸರಿನಾ? ನೋಡೋಣ, ಆಗಿದಷ್ಟು ಇದೇ ವ್ಲಾಗಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ಫಸ್ಟಿಗೆ ಬಂದುಬಿಟ್ಟು ನನಗೆ ಸ್ವೀಟ್ ಕಾರ್ನ್ ಇದೆ. ಸಂಜೆ ಸ್ನ್ಯಾಕ್ಸ್ಗೆ ಬಂದುಬಿಟ್ಟು ಇವತ್ತು ಸ್ವೀಟ್ ಕಾರ್ನ್ ಇದೊಂದಿದೆ. ಇವಾಗ ಇದು ಒಂದು ಸ್ವಲ್ಪ ಬೆಂಡ್ ಆಗಿದ್ದಂಗೆ ಆಗಿದೆ. ಇಲ್ಲಿ ಸ್ವಲ್ಪ ಬೆಂಡ್ ಆಗಿದೆ, ಇಲ್ಲೂ ಒಂದು ಸ್ವಲ್ಪ ಬೆಂಡ್ ಆದಂಗೆ ಆಗಿದೆ. ಇದು ಇವಾಗ ನಾನು ಬಿಡಿಸ್ಬಿಟ್ಟು ಹಾಲೆಲ್ಲ ಬಿಸಿಯಾಗಿದೆ. ನನ್ನ ಮಗಳು ಹಬ್ಬಕ್ಕ ಕ್ಲಾಸಿಗೆ ಹೋಗಿದ್ದಾಳೆ, ಇನ್ನೇನು ಬರ್ತಾಳೆ. ನನ್ನ ಹಸ್ಬೆಂಡು ಕರ್ಕೊಂಬರ್ತಾರೆ, ನನ್ನ ಹಸ್ಬೆಂಡು ಬರ್ತಾರೆ. ಇಬ್ಬರು ಬರೋ ಅಷ್ಟೋ ತನಕ ನಾನಿವಾಗ ಎಲ್ಲ ಸ್ವೀಟ್ ಕಾರ್ನ್ ಎಲ್ಲ ಬಿಡಿಸಿ ಬೇಯಿಸಿ ಇಡಬೇಕು. ಆಮೇಲೆ ರಾತ್ರಿ ಏನು ಅಡುಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಫುಲ್ ಪ್ಯಾಕಿಂಗ್ ಎಲ್ಲ ಆಗಿದೆ. ಈಗ ಜಸ್ಟ್ ಬಂದುಬಿಟ್ಟು ಸ್ವೀಟ್ ಕಾರ್ನ್ ಬಿಡಿಸಿಡಬೇಕು. ಅದು ಬಿಡಿಸ್ಬಿಟ್ಟು ಇವಾಗ ಇದು ಬಾಯ್ಲ್ ಮಾಡ್ತೀನಿ. ಬಿಡಿಸ್ಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ನಿಮ್ಮದೆಲ್ಲ ಕಾಫಿ ಆಯಿತಾ? ಏನೇನು ಊಟ ಮಾಡಿದ್ದೀರಾ ಅಂಥೇಳಿನೂ ಕಮೆಂಟ್ ಮಾಡಿ. ಎಲ್ಲಾದರೂ ಕಾಫಿ ಕುಡಿದ್ರಾ ಹೆಂಗೆ ಅಂಥೇಳಿನೂ ಕಮೆಂಟ್ ಮಾಡಿ. ಸರಿನಾ? ನಾನೇನೋ ಕುಡ್ದಿಲ್ಲ, ಇವಾಗ ಕುಡಿತೀನಿ. ನನ್ನ ಹಸ್ಬೆಂಡ್ ಬಂದಮೇಲೆ ಕುಡಿತೀನಿ. ಸರಿ, ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ವೆರಿ ಈಸಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡ್ತೀನಿ ಅಂಥೇಳಿ ಕ್ವಿಕ್ಲಿ ನಿಮಗೂ ರೆಸಿಪಿ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಅವಾಗಲೇ 7 o'clock ಆಗಿದೆ. ಅದಕ್ಕೇ ಬೇಗ ಟೊಮೊಟೊ ಬಾತ್ ಮಾಡಿ ನಾನು ರೆಡಿ ಆಗಬೇಕು. ಹಾಗಾಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ಇವಾಗ ರೈಸ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ಕೊತೀನಿ. ತಿಂದ್ಬಿಟ್ಟು ಹೋಗಲ್ಲ. ನನ್ನ ಮಗಳಿಗೆ ಚಪಾತಿ ಮಾಡಿಕೊಟ್ಟಿದ್ದೆ, ತಿಂತವಳೆ. ತಿಂದ್ಬಿಟ್ಟು ಹೋಗಲ್ಲ, ಯಾಕಂದರೆ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿದ್ನಲ್ಲ, ಅದು ತಿಂತೀನಿ ಇವಾಗ. ಹಾಗಾಗಿ ಊಟ ಏನು ಮಾಡೋದಿಲ್ಲ. 10 o'clock ನಮ್ಮದೇ ಬಸ್ ಇದೆ ಅಲ್ವಾ, 10 o'clock ಹತ್ತಿದ್ಮೇಲೆ ಆಮೇಲೆ ಮತ್ತೆ ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಏನೂ ರಿಸರ್ವೇಷನ್ ಆಗಿದ್ದರಿಂದ ಸೀಟೆಲ್ಲ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಹಾಗಾಗಿ ಇವಾಗ ಮಾಡಿಕೊಂಡು ಪ್ಯಾಕ್ ಮಾಡ್ತೀನಿ. ಬನ್ನಿ, ಇವಾಗ ನಿಮ್ಮ ಜೊತೆನೂ ಕ್ವಿಕ್ಕಾಗಿ ಒಂದೇ ಯಾವ ಥರ ಜರ್ನಿ ಮಾಡ್ತಾ ಇರುವಾಗ ಎಷ್ಟು ಬೇಗ ಆಗಿದ್ದಷ್ಟು ತಿಂಡಿ ಊಟಕ್ಕೆ ಏನಕ್ಕಾದರೂ ಮಾಡ್ಕೋಬೋದು. ಆ ಥರ ಒಂದು ರೆಸಿಪೀಸ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿಮಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬನ್ನಿ, ಇವಾಗ ಮಾತಾಡೋದು ಬೇಡ, ಬೇಗ ರೆಸಿಪೀಸ್ ಶೇರ್ ಮಾಡೋಣ ಬೇಗ. ಫ್ರೆಂಡ್ಸ್, ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಬೇಗ ಮಾಡೋದ್ರಿಂದ ಪಾತ್ರೆಯಲ್ಲೂ ಮಾಡ್ಬೋದು. ನಿಮಗೆ ಏನಾದರೂ ಟೈಮಿಂಗ್ಸ್ ಇದ್ದರೆ ಪಾತ್ರದಲ್ಲಿ ಮಾಡ್ಕೊಳ್ಳಿ. ನಾನಿವಾಗ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ತುಪ್ಪ ಬೇಕಾದರೆ ತುಪ್ಪದಲ್ಲೇ ಹಾಕ್ಕೊಳ್ಳಿ, ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ. ನಾನು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ತುಪ್ಪ ಹಾಕೋತಾ ಇಲ್ಲ. ನಿಮಗೆ ತುಪ್ಪ ಬೇಕಾದರೆ ತುಪ್ಪನೂ ಹಾಕ್ಕೊಳ್ಳಿ. ಇದು ಎಣ್ಣೆ ಒಂದು ಸ್ವಲ್ಪ ಕಾಯಿಲಿ. ಫ್ರೆಂಡ್ಸ್, ಇವಾಗ ಎಣ್ಣೆ ಬಿಸಿಯಾಗಿದೆ. 1 ಪಲಾವ್ ಎಲೆ, ಆಮೇಲೆ 1 ಇಂಚು ಚಕ್ಕೆ, ಆಮೇಲೆ 4-5 ಲವಂಗ, ಆಮೇಲೆ 1 ಏಲಕ್ಕಿ. ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಮಗೆ ಅಷ್ಟು ಫ್ಲೇವರ್ಸು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಇಷ್ಟೇ ಗರಂ ಮಸಾಲ ಹಾಕ್ಕೊಂಡಿರೋದು. ಏನಕ್ಕಂಥೇಳಿ ಆಮೇಲೆ ಹೇಳ್ತಾ ಇರ್ತೀನಿ. ಇವಾಗ ಇದು ಸ್ವಲ್ಪ ಚಟಪಟ ಆಗಲಿ. ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪನೇ ಗರಂ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಕಾಯಿಲಿ, ಎಣ್ಣೆಯಲ್ಲಿ ಫ್ರೈ ಆಗಲಿ. ಫ್ರೆಂಡ್ಸ್, ನಾನಿವಾಗ ಅದು ಗರಂ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು 1-2 ನಿಮಿಷ ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಹೆಚ್ಚಿರುವಂತಹ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊನೇ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಹಾಗಾಗಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳೋಣ.
ಇದು ಬ್ರೌನ್ ಆಗಲಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇದು ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಅಲ್ವಾ, ಇದು ಸಾಕು. ಆಮೇಲೆ ಸ್ವಲ್ಪ ಟೊಮೊಟೊ ಜೊತೆ ಫ್ರೈ ಮಾಡ್ತೀನಿ. ನಾನಿದು ದಪ್ಪ ಸೈಜು 2 ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಟೊಮೊಟೊ, ಇದು ಹಾಕ್ತಾಯಿದ್ದೀನಿ. ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಟೊಮೊಟೊ ಬಂದುಬಿಟ್ಟು ಸಾಫ್ಟ್ ಆಗಬೇಕು, ಅಷ್ಟೋ ತನಕ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಒಂದು 10 ಮಿನಿಟ್ಸ್ ಆಗುತ್ತೆ. ಒಂದು 10 ಮಿನಿಟ್ಸ್ ಆಗುತ್ತೆ. ಇದಕ್ಕೆ ಹಿಂಗೆ ಫ್ರೈ ಆಗ್ತಾ ಇರಲಿ. ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಹಾಕೋತೀನಿ, ಸ್ವಲ್ಪ ಫ್ರೈ ಆದಮೇಲೆ. ಇದು ಫ್ರೈ ಆಗೋ ತನಕ ಅಕ್ಕಿ ಒಂದು ಸ್ವಲ್ಪ ತೊಳೆದ್ಬಿಟ್ಟು ನೆನೆಸೋಣ ಫ್ರೆಂಡ್ಸ್. ನೋಡಿ, ಟೊಮೊಟೊ ಇಷ್ಟು ಸಾಫ್ಟ್ ಆಗಿದೆ. ಇಷ್ಟಾದರೆ ನನಗೆ ಇವಾಗ ಸಾಕು. ಇದಕ್ಕೆ ನಾನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇವಾಗ ನಾನು ಜಸ್ಟ್ ಜಜ್ಜಿ ಇಟ್ಕೊಂಡಿರೋದು, ಇದು ಫ್ರೆಶ್ ಆಗಿರೋದು, ಹಾಗಾಗಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸಾಕು. ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಹೋಗೋ ತನಕನೂ ಶುಂಠಿ ಬೆಳ್ಳುಳ್ಳಿದು ಅಷ್ಟೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಫ್ರೈ ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇದು ಹೈ ಆಗಿಟ್ಬಿಟ್ಟು ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಟೇಸ್ಟಿ ಆಗೋಲ್ಲ, ಅದಕ್ಕೇ ಸ್ಲಿಮ್ಮಾಗೆ ಇಟ್ಬಿಟ್ಟು ಮಾಡಬೇಕು. ಇದೇ ಲೇಟ್ ಇದಕ್ಕೆ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಲಿ ಫ್ರೆಂಡ್ಸ್. ಇದು ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಒಂದು ಚಿಟಿಕೆನಷ್ಟು ಅರಿಶಿನ ಪುಡಿ. ಇದು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡೋಣ. ಆಮೇಲೆ ಇದಕ್ಕೆ ನಾನಿವಾಗ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇದು ಅಚ್ಕಾರದ ಪುಡಿ. ಇದು ಅಚ್ಕಾರದ ಪುಡಿದಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಣ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಎಲ್ಲ, ಗರಂ ಮಸಾಲನೂ ಎಲ್ಲನೂ ಇದೆ. ಇದಕ್ಕೆ ಧನಿಯಾ ಪುಡಿ, ಜೀರಿಗೆ ಎಲ್ಲ ಇದೆ. ಹಾಗಾಗಿ ಇದಕ್ಕೆ ಗರಂ ಮಸಾಲ, ಅದಕ್ಕೇ ನಾನು ಚಕ್ಕೆ ಲವಂಗ ಎಲ್ಲ ಸ್ವಲ್ಪನೇ ಹಾಕ್ಕೊಂಡಿರೋದು. ಇವಾಗ ಇದು ಸ್ವಲ್ಪ ಖಾರನೇ ಇದೆ ಇದು, ಹಾಗಾಗಿ ನಮಗೆ ಎಷ್ಟು ಬೇಕು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಅಷ್ಟೇ ಸಾಕು. ಇದು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಇವಾಗ ಖಾರದ ಪುಡಿ ಹಾಕಿದ್ಮೇಲೆ ಎಣ್ಣೆ ಬಿಡ್ಕೋತಿದೆ, ಅಷ್ಟೋ ತನಕ ಎಣ್ಣೆ ಬಿಡೋ ತನಕ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ನಿಮಗೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾನು ಟೊಮೊಟೊ ಫ್ರೈ ಮಾಡೋವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋತೀನಿ. ಆಮೇಲೆ ನಾನು ಜೀರಾ ರೈಸು ನಮಗೆ ಇವಾಗ 1 ಗ್ಲಾಸ್ ಆದರೆ ಸಾಕು. ಅದಕ್ಕೆ ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆಸಿದ್ದೀನಿ ಅಷ್ಟೇ. ಅದು ನೆನೀಲಿ. ಇಲ್ಲಿ ನೋಡಿ, ಅಷ್ಟೋ ತನಕ ಎಣ್ಣೆ ಬಿಡ್ಕೋತಾ ಇದೆ. ಕಲರ್ ಮಾತ್ರ ಸೂಪರಾಗಿ ಬರುತ್ತೆ ಟೊಮೊಟೊದು. ನೀವು ಖಾರದ ಪುಡಿ ರೆಡಿ ಮಾಡಿಬಿಟ್ಟು ಮಾಡಿ, ಚೆನ್ನಾಗಿರುತ್ತೆ. ಏನೂ ಇಲ್ಲ, ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡ್ರೆ ಆಗೋಗುತ್ತೆ ಅಷ್ಟೇ. ನಾನು ಯಾವಾಗಾದರೂ ಮಾಡೋವಾಗ ಅದ್ರದ್ದು ರೆಸಿಪೀಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಟೊಮೊಟೊ ಭಾತ್ಗೆ, ಟೊಮೊಟೊ ಗೊಜ್ಜಿಗೆಲ್ಲ ಮಾಡ್ಕೊಳ್ಳೋಕ್ಕೆ ಅದೇ ಥರ ಖಾರದ ಪುಡಿ ಮಾಡೋದ್ರಿಂದ ಯೂಸ್ ಆಗುತ್ತೆ. ಅದು ನಮ್ಮ ಅಮ್ಮನ ಹತ್ರ ಕಲ್ತ್ಕೊಂಡಿರೋದು. ನೋಡಿ, ಇವಾಗ ಇದು ಫ್ರೈ ಆಯಿತು. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನನಗೆ ಎಷ್ಟು ಬೇಕು ಅಷ್ಟು 1 ಗ್ಲಾಸ್ ನೀರು ಹಾಕ್ಕೋತೀನಿ. 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಲ್ವ, 1 ಗ್ಲಾಸ್ ನೀರು ಹಾಕ್ಕೋತೀನಿ ಫ್ರೆಂಡ್ಸ್. ಇದು ಇವಾಗ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇತ್ತು. ಇವಾಗ ಸ್ವಲ್ಪ ಸ್ಲಿಮ್ ಮಾಡಿದ್ದೀನಿ, ಹಾಗಾಗಿ ಇವಾಗ ಇಲ್ಲಿ ಅಕ್ಕಿ ತೊಳೆದು ಇನ್ನೊಂದು 2 ಸಲ ತೊಳೆದು ಇಟ್ಟಿದ್ದೀನಿ. ಇದೆಲ್ಲ ಇದಕ್ಕೆ ಇವಾಗ ಹಾಕ್ಕೊಳ್ಳೋಣ. ನಾನು ಒಬ್ಬಳೇ ವೀಡಿಯೋ ಮಾಡೋದ್ರಿಂದ ಟೈಪಡಲ್ಲೂ ಹಾಕಿಲ್ಲ, ಹಾಗಾಗಿ ಸ್ವಲ್ಪ ಹಿಂಸೆ ಆಗ್ತಾಯಿದೆ ಅಷ್ಟೇ ಫ್ರೆಂಡ್ಸ್. ಇವಾಗ ಎಲ್ಲನೂ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ, ಉಪ್ಪೆಲ್ಲ ಕರೆಕ್ಟಾಗಿದೆ. ಇದಕ್ಕೆ ಇವಾಗ ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪು ವಿಸೆಲ್ ಆಗಿ ತೆಗಿತೀನಲ್ಲ ಅವಾಗ ಹಾಕ್ತೀನಿ, ಅವಾಗ ಒಂದು ಸ್ವಲ್ಪ ಟೇಸ್ಟಿ ಇರುತ್ತೆ. ಹಾಗಾಗಿ ಇವಾಗ ಇದು ಕುಕ್ಕರ್ ಮುಚ್ಚಿ 1-2 ವಿಸೆಲ್
ಮಾಡ್ಕೋತೀನಿ. ಇದು ವಿಸಲ್ ಆದಮೇಲೆ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಅನ್ನ ಆಗಿದೆ ಅಂಥೇಳಿ. ಒಂದು 2 ವಿಸಲ್ ಆಗಲಿ ಇದು. ಫ್ರೆಂಡ್ಸ್, ಇವಾಗ ವಿಸಲೆಲ್ಲ ಹೋಗಿದೆ. ಟೊಮೊಟೊ ಬಾತ್ ಈಸ್ ರೆಡಿ. ಸಖತ್ತಾಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ. ಇವಾಗ ಬೇಗ ಪ್ಯಾಕ್ ಮಾಡ್ಕೊತೀನಿ. ಪ್ಯಾಕ್ ಮಾಡಿ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಡಿ ಆಗಿಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀನಿ. ಸಿಂಪಲಾಗಿ ಒಂದು ಕುರ್ತಾಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಫುಲ್ಲೆಲ್ಲ ರೆಡಿ ಆಗಿದ್ದೀನಿ. ರೆಡಿ ಆಗಿಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ವ, ಅದೆಲ್ಲ ಎತ್ಕೊಂಡು ಬಂದಿದ್ದೀನಿ. ಎತ್ಕೊಂಬಂದು ಎಲ್ಲ ಇಟ್ಟು ಆಮೇಲೆ ಇವಾಗ ಸ್ವಲ್ಪ ಒದ್ದೆ ಆಗಿರೋದು ಬಟ್ಟೆಗಳೆಲ್ಲ ಮನೆಯಲ್ಲೇ ಒಣಗಾಕಿದ್ದೀನಿ. ಅಂದರೆ ರೂಮಲ್ಲಿ ಇವಾಗೇನು ಮಲಿಕೊಳ್ಳಲ್ಲ ಅಂಥೇಳಿ ರೂಮಲ್ಲೇ ಒಣಗಾಕ್ಬಿಟ್ಟಿದ್ದೀನಿ. ಇವಾಗ ಫುಲ್ ಎಲ್ಲ ರೆಡಿಯಾಗಿ ಮೇಲೆ ಒಂದು ಬ್ಲೇಸರ್ ಹಾಕ್ಕೊಂಡ್ರೆ ರೆಡಿ ಆಗ್ತೀನಿ. ಇನ್ನೇನು ಇಲ್ಲ. ಇವಾಗ ಟೈಮು 8:15 ಆಗಿದೆ. ಇನ್ನು ಒಂದು ಅರ್ಧ ಗಂಟೆ ಇದೆ, ಬಿಡಬೇಕು ಅಷ್ಟೇ. ಮನೆ ಬಿಟ್ಟು ಆಮೇಲೆ ಬಸ್ಸಿಗೆ 10 ಗಂಟೆ ಇದೆ, ಆವಾಗ ಹೋಗಬೇಕು. ಮಳೆ ಬೇರೆ ಬರೋಕ್ಕಾಗಿದೆ, ಏನಾಗುತ್ತೋ ಅಂಥೇಳಿ ಗೊತ್ತಿಲ್ಲ. ಸಿಂಪಲಾಗಿ ಅಂದರೆ ನೈಟ್ ಹೋಗಿ ಮಲಿಕೋಬೇಕಲ್ವಾ, ಹಾಗಾಗಿ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಮಲಿಕೊಳ್ಳೋಕ್ಕೆ ನೈಟ್ ಡ್ರೆಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಡ್ರೆಸ್ ಹಾಕೋ ಅಂತ ಹೇಳಿದ್ರು, ಹಾಗಾಗಿ ಡ್ರೆಸ್ ಹಾಕ್ಕೊಂಡೆ. ಇವಾಗ ಸ್ವಲ್ಪ ಬ್ಲೇಸರ್ ತೊಗೊಂಡು ಹಾಕ್ಕೋತೀನಿ ರೀ. ಫ್ರೆಂಡ್ಸ್, ಇದು ಹಾಕ್ಕೊಂಡೆ. ಚಳಿನೂ ಆಗ್ತಾಯಿತ್ತಲ್ವ, ಹಾಗಾಗಿ ಅಲ್ಲಿ ಯಾವ ಥರ ಚಳಿ ಇದೆ ಅಂಥೇಳಿ ಗೊತ್ತಿಲ್ಲ. ಹಾಗಾಗಿ ಬಂದೆ ಫ್ರೆಂಡ್ಸ್. ಬಸ್ ಸ್ಟಾಪಿಗೆ ಬಂದು ಇವಾಗ ನಾನು ನನ್ನ ಮಗಳು ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಆವಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಕ್ಕೆ ನಿಮ್ಮ ಜೊತೆ ಅದು ಶೇರ್ ಮಾಡ್ತಾಯಿದ್ದೀನಿ. ನಾನು ನನ್ನ ಮಗಳು ಕೂತ್ಕೊಂಡಿದ್ವಿ. ಸ್ವಲ್ಪ ಚಳಿನೇ ಇತ್ತು, ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನಾಳೆನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ನಾಳೆ ಬೆಳಗಾಂ ವ್ಲಾಗ್ ಶೇರ್ ಮಾಡ್ತೀನಿ.